ವಾಟ್ ಅ ಕಮಿಟ್ಮೆಂಟ್. ಒಬ್ಬರು ಚರ್ಚ್ ಬಿಟ್ಟು ಹೋಗ್ಬಿಟ್ರು. ನಾವು ಕೇಳಿದ್ವಿ, ಏನಪ್ಪ ಬಿಟ್ಟು ಹೋದ್ರಿ ನೀವು ಚರ್ಚ್ ಅಂದ್ರೆ? ಆ ಡ್ರಮ್ ಸೌಂಡು ಆಗಲ್ಲ ರೀ. ಡ್ರಮ್ ಸೌಂಡಿಗೋಸ್ಕರ ನನಗಿನ್ನೂ ನೆನಪಿದೆ ಅವ್ರು ಯಾರಂತ. ಓಕೆ, ಸೊ ಡ್ರಮ್ ಸೌಂಡಿಗೋಸ್ಕರ ಅವ್ರು ಚರ್ಚ್ ಬಿಟ್ಟು ಹೋದ್ರು. ಯಾರು ಇಟ್ಟಿದ್ರು ಅವ್ರನ್ನ? ಸ್ವಾಮಿಗೆ ಹೇಳಿದ್ರು ಅವ್ರು, ಸ್ವಾಮಿ ಎಂಥ ಚರ್ಚಲ್ಲಿ ಇಟ್ಟಿದ್ಯಾ ನೀನು? ಇಷ್ಟೊಂದು ಡ್ರಮ್ ಸೌಂಡ್ ಆಗುತ್ತೆ, ಬೇರೆ ಡ್ರಮ್ ಇಲ್ಲದೆ ಸೌಂಡ್ ಚರ್ಚಿಗೆ ನಡೆಸು. ಸೊ ಅವ್ರು ಹೋಗಿದ್ದು ಯಾವ ಚರ್ಚು? ಡ್ರಮ್ ಇಲ್ಲದೆ ಇರೋ ಚರ್ಚ್. ಇನ್ನೊಬ್ಬರು ಹೇಳಿದರು, ಆ AC ಹಾಕ್ತಾರೆ ಸರ್, ನಮಗೆ ಆಗಲ್ಲ, ಅದಕ್ಕೆ ನಾವು ಚರ್ಚಿಗೆ ಬರಲ್ಲ. ಇನ್ನೊಬ್ರು ಹೇಳಿದ್ರು, ಇವ್ರ ಚರ್ಚಲ್ಲಿ ಆ ಬೆಂಚ್ಗಳಿವೆ, ಅಳ್ಳಾಡ್ತವೆ. ಇವತ್ತು ದೇವ್ರು ನಮಗೆ ಸ್ತೋತ್ರ ಚೇರ್ ಹಾಕಿದ್ದೀನಿ, ಅವ್ರು ಚರ್ಚ್ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಚೇರ್ ಹಾಕಿದ್ದೀನಿ, ಯಾರು ಹೋಗ್ಬೇಡ್ರಿ. ಓಕೆ, ಮತ್ತು ನೀವು ಹಿಂಗೆ ಅನ್ಬೇಡ್ರಿ, ನಾವು ಬೆಂಚ್ ಇದ್ರೆ ಬರ್ತೀವಿ, ಚೇರ್ ನಮ್ಗೆ ಆಗಲ್ಲ ಅನ್ಬೇಡ್ರಿ. ಪ್ರಿಯ ಸಹೋದರ ಸಹೋದರಿ, ವಾಟ್ ಅ ಕಮಿಟ್ಮೆಂಟ್. ಏನು ಕಮಿಟ್ಮೆಂಟ್ ರೀ. ನಾವು ಸೇವೆಗೆ ಬರಬೇಕಾದ್ರೆ ಹೇಳಿದ್ವಿ, ಓಕೆ ಅದೇನೇ ಆಗಲಿ ಸ್ವಾಮಿ, ನಮ್ಮನ್ನು ನೀನು ಇಲ್ಲಿಟ್ಟಿದೀಯಾ, ನಾನು ಇಲ್ಲೇ ಇರೋದು. ಡ್ರಮ್ಮು ಬರಸರು ಬರ್ಕೊಳ್ಳಿ, ಡ್ರಮ್ ಹೊಡ್ಕೊಂಡಾದ್ರೂ ಹೊಡ್ಕೊಳ್ಳಿ, AC ಎಷ್ಟನ್ನ ಹಾಕಲಿ, ನಾವು ಇಲ್ಲಿ ಇರೋದು ಅವ್ರು ಇಟ್ಟಿರೋ ಕಾರಣ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮನ್ನು ಅವ್ರು ಇಲ್ಲಿಟ್ಟಿದ್ರೆ ಏನೋ ಒಂದು ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನು ಇಲ್ಲಿಟ್ಟಿದ್ದಾರೆ. ಏನೋ ಒಂದು ಸಣ್ಣ ಕೆಲಸ, ಏನೋ ಒಂದು ಅದ್ಭುತ ಕಾರ್ಯ ನಿಮ್ಮ ಮೂಲಕ ದೇವರು ಈ ಸಭೆಗೆ ಮಾಡ್ತಾರೆ. ಒಂದು ವಾರ ನಾನು ನೋಡಿದೆ, ಕೆಲವರು ತರಕಾರಿ ಕಟ್ ಮಾಡ್ತಾಯಿದ್ರು, ಕೆಲವರು ಪಾತ್ರೆ ತೊಳಿತಾ ಇದ್ರು. ಓಕೆ, ಯಾರು ನಿಂತ್ಕೊಂಡು ನೋಡೋ ಸ್ಪೆಕ್ಟೇಟರ್ಸ್ ಯಾರು ಇರಲಿಲ್ಲ. ಎವ್ರಿಬಡಿ ವಾಸ್ ಪಾರ್ಟಿಸಿಪೇಟಿಂಗ್, ಎವ್ರಿಬಡಿ ವಾಸ್ ಡೂಯಿಂಗ್. ದ್ಯಾಟ್ ಈಸ್ ಕಾಲ್ಡ್ ಚರ್ಚ್. ಚರ್ಚ್ ಈಸ್ ನಾಟ್ ಅ ಫ್ಯಾಕ್ಟ್ರಿ, ಚರ್ಚ್ ಈಸ್ ನಾಟ್ ಅ ಪ್ಲೇ ಗ್ರೌಂಡ್. ಪ್ಲೇ ಗ್ರೌಂಡಲ್ಲಿ ಪ್ರೇಕ್ಷಕರು ಇರ್ತಾರೆ. In playground you will see spectators, not in the church. Church you have participants, because church is a family. Say we are a family. ನಿಮ್ಮ ಮನೆಯಲ್ಲಿ ನಿಮಗೆ ಏನು ಕೆಲಸ ಇರಲ್ವಾ? ಕೆಲವು ಗಂಡಸರಿಗೆ ಇರೋದೇ ಅಲ್ಲ, ಅವ್ರ ಪಾತ್ರೆ ತೊಳೆಯಲ್ಲ, ಬಟ್ಟೆ ಮಡ್ಚಲ್ಲ, ಹಾಸಿಗೆ ಮಡ್ಚಲ್ಲ, ಓಕೆ ಕಸ ಗುಡ್ಸಲ್ಲ, ಎಲ್ಲ ಕೂತ್ಕೊಂಡಲ್ಲೇ ಅವ್ರಿಗೇನಾಗಬೇಕು, ಎಲ್ಲ ಆಗಬೇಕು. ದ್ಯಾಟ್ ಈಸ್ ನಾಟ್ ಫ್ಯಾಮಿಲಿ. Family is that I am working. That is family. We all are working together. That is family. Hallelujah. We are committed. Everybody say we are committed. We are committed to the church. We are committed to the family. Okay, ಮುಂದೆ ನಾವು ನೋಡ್ತೇವೆ ಇನ್ನೊಬ್ಬರ ವಿಷಯದಲ್ಲಿ. ಇವ್ರದ್ದು ಕಮಿಟ್ಮೆಂಟ್ ನೋಡ್ರಿ, ಭಾರಿ ಕಮಿಟ್ಮೆಂಟ್ ಇವ್ರದ್ದು. ಅದನ್ನು ನೋಡೇ ಬಿಡೋಣ. ನ್ಯಾಯಸ್ಥಾಪಕರುಗಳ ಪುಸ್ತಕ, ನ್ಯಾಯಸ್ಥಾಪಕರುಗಳ ಪುಸ್ತಕ, ನ್ಯಾಯಸ್ಥಾಪಕರುಗಳ ಪುಸ್ತಕ 16ನೇ ಅಧ್ಯಾಯ. ಸೊ 16ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ 13ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಚಿಂತೆ ಮಾಡಿಬಿಡ್ರಿ, ನಾನು ಕ್ಲಾಕ್ ನೋಡಿಕೊಂಡೇ ಪ್ರಸಂಗ ಮಾಡ್ತಾ ಇದ್ದೇನೆ. ಇಸ್ರಾಯೇಲ್ರು ತಿರುಗಿ, ಓಕೆ 2ನೇ ವಚನದಿಂದ. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗುವನ್ನು ಹೆರುವಿ, ಆದ್ದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠೆ. ಎಂಥ ಆಶೀರ್ವಾದ ರೀ, ಎಂಥ ಆಶೀರ್ವಾದ. ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾದ. ಇವನ ಮೂಲಕ ದೇವರು ಅನೇಕ ಅದ್ಭುತ ಕಾರ್ಯ ಮಾಡಿದರು. ಫಿಲಿಷ್ಟಿಯರು ನಡಗ್ತಾ ಇದ್ರು ಸಂಸೋನ್ ಹೆಸರು ಕೇಳಿದರೆ. ಮಕ್ಕಳಿಗೆ ಹೇಳ್ತಾ ಇದ್ರು, ಸುಮ್ಮನೆ ಮಲಗು, ಸಾಮ್ಸೋನ್ ಬರ್ತಾನೆ ರಾತ್ರಿ. ಏನು ಹೇಳ್ತಾ ಇದ್ರು? ಸುಮ್ಮನೆ ಮಲಗು, ರಾತ್ರಿ ಯಾರು ಬಂದುಬಿಡ್ತಾರೆ? ಸಂಸೋನ್ ಬಂದುಬಿಡ್ತಾನೆ ಅಂತ ಒಂದು ಶಕ್ತಿ ಅವನ ಸಂಸೋನನಿಗೆ ಗೊತ್ತಿತ್ತು. ನನ್ನೊಳಗೆ ದೇವರ ಶಕ್ತಿ ಇದೆ, ನನ್ನ ಸಂಗಡ ದೇವರು ಇದ್ದಾರೆ, ನಾನು ಕರೆಯಲ್ಪಟ್ಟವನು, ನಾನು ಪ್ರತಿಷ್ಠಿತನಾದವನು, ನನಗೆ ದೇವರಿ ತಲಾಂತು ಈ ಶಕ್ತಿ ಕೊಟ್ಟಿದ್ದಾರೆ. ಆದರೆ ಒಂದು ದಿವಸ ಸಂಸೋನ್ ಏನು ಹೇಳಿದ ಗೊತ್ತಾ? ಐ ಡೋಂಟ್ ಕೇರ್. ಒಂದು ದಿವಸ ಸಂಸೋನ್ ಹೇಳಿದ, ಐ ಡೋಂಟ್ ಕೇರ್.
16ನೇ ಅಧ್ಯಾಯ 19ನೇ ವಚನದಿಂದ. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಏನು ಹೋಯಿತು? ಅವನು ಮೊದಲು ವೀಕ್ ಆದ, ಶಕ್ತಿ ಹೋಯಿತು. ಆಗ ಅವಳು ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸಿರಿಕೊಂಡು ಹೋಗುವೇನೋ ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದು ಅವನಿಗೆ ತಿಳಿಯಲಿಲ್ಲ. ಪ್ರಿಯರೇ, ಅವನ ಪರಿಸ್ಥಿತಿ ಏನಾಯಿತು ನೋಡ್ರಿ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ನಂತರದಲ್ಲಿ afterwards, in the beginning Samson was very nice, in the beginning we are very nice, but if you are not careful about your commitment to the church, commitment to God, commitment to family, ನಂತರದಲ್ಲಿ ಈ ಪರಿಸ್ಥಿತಿ ನಮ್ದಾಗ್ತದೆ. ಯೂದ ಏನು ಮಾಡಿದ? ಯೂದ ಹೋಗಿ ಕೇಳ್ಕೊಂಡ, ಆಗಲಿಲ್ಲ, ಉರುಳು ಹಾಕಿಕೊಂಡು ಸತ್ತ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ಕೊಟ್ಟಾಗಲೇ ನಾವು ಅದಕ್ಕೆ ಬೆಲೆ ಕೊಡೋಣ. ದೇವರು ಕೊಟ್ಟಿರೋ ಸಭೆ, ದೇವರು ಕೊಟ್ಟಿರೋ ಹೆಂಡತಿ, ದೇವರು ಕೊಟ್ಟಿರೋ ಗಂಡ, ದೇವರು ಕೊಟ್ಟಿರೋ ಮಕ್ಕಳು, ದೇವರು ಕೊಟ್ಟಿರೋ ತಲಾಂತು, ಇದಕ್ಕೆ ಬೆಲೆ ಕಟ್ಟೋಣ, ಇದಕ್ಕೆ ಬೆಲೆ ಕೊಡೋಣ. ಇಲ್ಲದೆ ಹೋದರೆ ನಂತರದಲ್ಲಿ ಕಣ್ಣಾದರೂ ಕಿತ್ಕೊಂಡು ಹೋಗಬಹುದು, ಚೊಚ್ಚಲತನದ ಹಕ್ಕು ಕಿತ್ಕೊಂಡು ಹೋಗಬಹುದು, ನಾವು ಕಣ್ಣೀರು ಸುರಿಸಬಹುದು, ನಿರಾಕರಿಸಲ್ಪಡ್ತೇವೆ. ಎಚ್ಚರಿಕೆಯಿಂದಿರ. ಬಿಕಾಸ್ ಯು ಆರ್ ನಾಟ್ ಕೇರ್ಫುಲ್ ವಿತ್ ಯುವರ್ ಕಮಿಟ್ಮೆಂಟ್. ಕ್ರಿಶ್ಚಿಯನ್ ಲೈಫ್ ಏನು ಮನಸ್ಸಿಗೆ ಬಂದಂಗೆ ಜೀವನ ಮಾಡೋದು ಕ್ರಿಶ್ಚಿಯನ್ ಲೈಫ್ ಅಲ್ವೇ ಅಲ್ಲ. ಒಂದು ಸಭೆಗೆ ದೇವರು ನಮ್ಮನ್ನು ಇಟ್ಟಿದ್ದಾರಂದರೆ ಯಾವಾಗೋ ಬರ್ತೀನಿ, ಯಾವಾಗೋ ಹೋಗ್ತೇನೆ, ಮನಸ್ಸು ಬಂದರೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ನಾನು ಒಬ್ಬನೇ ಇರ್ತೀನಿ, ನಾನು ಯಾರ ಜೊತೆ ಕೇರ್ ಮಾಡಲ್ಲ, ಯಾರ ಜೊತೆ ಮಾತಾಡಲ್ಲ. ದ್ಯಾಟ್ ಈಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ವಿ ಆರ್ ಕಮಿಟೆಡ್ ಟು ಒನ್ ಅನದರ್. ಆಮೆನ್. ವಿ ಆರ್ ಕಮಿಟೆಡ್ ಟು ಒನ್ ಅನದರ್. ನಮ್ಮವರನ್ನೇ ಪ್ರೀತಿ ಮಾಡಿದವ್ರು ಹೊರಗಿನವ್ರನ್ನ ಏನು ಪ್ರೀತಿ ಮಾಡ್ತೀವಿ? ಪಕ್ಕದಲ್ಲಿ ಕೂತವ್ರನ್ನೇ ನಾವು ಪ್ರೀತಿ ಮಾಡಲ್ಲ, ಹೊರಗಿನವ್ರು ನಾವು ಹೇಗೆ ಪ್ರೀತಿ ಮಾಡ್ತೇವೆ? ಆಮೇಲೆ ದೇವ್ರ ಅದು ಕೇಳೋದು, ದೇವ್ರೇ ಫಾಸ್ಟಿಂಗ್ ಪ್ರೇಯರ್, ಬ್ಲೆಸ್ ಮೀ ಬ್ಲೆಸ್ ಮೀ ಬ್ಲೆಸ್ ಮೀ. ಅವ್ರು ಹಾಯೋದೇ ಅಲ್ಲ, ಈ ಕಡೆ ಬರೋದೇ ಅಲ್ಲ ಅವರು. ಇಲ್ಲಿ ಇನ್ನೊಬ್ಬನನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ನಾನು ಹೇಳಿದೆ ಅಲ್ಲ, ಒಬ್ಬರು ಹೇಳಿದರು ನಾನು ಹೋಗಿ ಆ ಚರ್ಚ್ ಕಟ್ಟಬೇಕು ಅಂತ. ಇನ್ನೊಂದು ಕಥೆಯನ್ನು ನಾವು ನೋಡಿಕೊಳ್ಳೋಣ. ಇದು ನೆಹೆಮೀಯನ ಗ್ರಂಥ. ಎಲ್ರಿಗೂ ಗೊತ್ತಿದೆ, ನೆಹೆಮೀಯನ ಕಥೆ ಎಲ್ರಿಗೂ ಗೊತ್ತಿದೆ. ನೆಹೆಮೀಯ ಗ್ರಂಥ 1ನೇ ಅಧ್ಯಾಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನೆಹೆಮೀಯ ಎಲ್ಲಿ ಇದ್ದ ಅಂತ ಹೇಳಿದ್ರೆ ಪ್ಯಾಲೇಸಲ್ಲಿ ಇದ್ದಾರೆ. ಅವನು ಎಲ್ಲಿದ್ದ? ಅರಮನೆಯಲ್ಲಿದ್ದ. ಒಳ್ಳೆ ಊಟ. ರೀ, ಒಂದು ಪ್ರಶ್ನೆ, ನೀವು ಅರಮನೆಯಲ್ಲಿದ್ದೀರಾ? ಒಳ್ಳೆ ಊಟ, ಒಳ್ಳೆ ಕಾರು, AC ರೂಮು, ಓಕೆ, ಬೆಳಿಗ್ಗೆ ಎದ್ದರೆ ಒಳ್ಳೆ ಬ್ರೇಕ್ಫಾಸ್ಟು, ಬುಫೆ, ಓಕೆ, ಒಳ್ಳೆ ಅಡಿಗೆ. ಯಾರು ನೀವು ಅಡುಗೆ ಮಾಡೋದಿಲ್ವೇ ಅಲ್ಲ? ಅಲ್ಲಿ ಎಲ್ಲ ಯಾರಿದ್ದಾರೆ? ಸೇವಕರು. ಏನು ಖುಷಿ ಗೊತ್ತಾ ಸೇವಕರಿದ್ದರೆ? ನಮ್ಮಮ್ಮನ್ನ ನೋಡ್ಕೊಳ್ಳೋಕ್ಕೆ ನಾವು 3-4 ಆಳುಗಳನ್ನ ಇಟ್ಟಿದ್ವಿ. ಓಕೆ, ನಮ್ಮಮ್ಮ ಹಾಸಿಗೆ ಮೇಲೆ ಕೂತಿರೋರು. ಅಲ್ಲೇ ಎಲ್ಲ ಊಟ ಅಲ್ಲೇ ಬರ್ತಾಯಿತ್ತು, ನೀರು ಅಲ್ಲೇ ಬರ್ತಾಯಿತ್ತು. ಯಾಕಂದ್ರೆ ಅವ್ರ ವಯಸ್ಸಾಗಿತ್ತು. ಒಂದು ಸರಿ ನಾವು ಅಂದ್ಕೊಂಡ್ವಿ, ನಮಗೆ ಇಂಥ ಭಾಗ್ಯ ಸಿಕ್ಕರೆ ಕೂತಲ್ಲೇ ಎಲ್ಲ. ಹೇಳ್ರಿ, ಕೂತಲ್ಲೇ ಎಲ್ಲ. ಹಾಗೆ ನೆಹೆಮೀಯ ಹಾಗೆ ಇದ್ದಾರೆ. ಅವನೇನು ಕೇಳಿದ ಅಂತ ಹೇಳಿದ್ರೆ, ಯೆರೂಸಲೇಮಿನಿಂದ ಯಾರೋ ಬಂದಿದ್ದಾರೆ ಅಂತ ಕೇಳಿದಾಗ ಅವ್ನು ಹೇಳಿದ, ಯೆರೂಸಲೇಮಿನಲ್ಲಿ ಜನ ಹೇಗಿದ್ದಾರೆ ಅಂದಾಗ ಅವ್ನು ಹೇಳಿದ್ರೆ ಏನಂದರೆ, ಅವ್ರು ಭಾಳ ಕಷ್ಟದಲ್ಲಿದ್ದಾರೆ. ಆವಾಗ ಅವನು ಡಿಪ್ಲೊಮ್ಯಾಟಿಕ್, ನಾವೆದ್ರೆ ಏನು ಹೇಳ್ತೀವಿ, ಏನು ಮಾಡೋದ್ರಿ, ನಾವು ಯೆರೂಸಲೇಮಿಗೆ ಹೋಗ್ಬೇಕಂತ ಭಾಳ ಮನಸ್ಸು, ಆದರೆ ಏನು ಮಾಡೋದು, ನಮಗಿಲ್ಲಿ ತುಂಬ ಕೆಲಸ, ತುಂಬ ಬ್ಯುಸಿ, 24/7 ಕೆಲಸ ಮಾಡ್ತೀವಿ ನಾವಿಲ್ಲಿ. ನೆಹೆಮೀಯ ಹಂಗೆ ಹೇಳಲಿಲ್ಲ.
He said, I don't care for what I have now. ಈ ಪ್ಯಾಲೇಸು, ಈ ಸುಖ, ಈ ಸಂತೋಷ, ಈ ಒಂದು ಊಟ, ಈ ಒಂದು ಮರ್ಯಾದೆ ಎಲ್ಲ ಹೇಳಿದ, ಲೆಟ್ ಮೀ ಗಿವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಐ ಗೋ ಬ್ಯಾಕ್ ಟು ಜೆರುಸಲೇಮ್. ಯೆರೂಸಲೇಮಿಗೆ ಬಂದಮೇಲೆ ಈಸಿಯಾಗಿ ಗೋಡೆ ಕಟ್ಟಿದ್ನ. 24/7 ಅವನಿಂದ ಬೇತಾಳತನ, 2 ಬೇತಾಳ ಇದ್ದು, ಸನ್ಬಲ್ ಆ್ಯಂಡ್ ಟೋಬಾಯ್. ಸನ್ಬಲ್ ಆ್ಯಂಡ್ ಟೋಬಾಯ್ 24 ಗಂಟೆ ಅವನಿಗೆ ಟೀಕೆ ಮಾಡ್ತಾಯಿದ್ರು, ಅವನ ಹೆಸರು ಹಾಳು ಮಾಡ್ತಾಯಿದ್ರು, ಸುಳ್ಳು ಸಾಕ್ಷಿ ಹೇಳ್ತಾಯಿದ್ರು, ಜನರ ಮುಂದೆ ಅವ್ರನ್ನ ಅವಮಾನ ಮಾಡ್ತಿದ್ರು, ಕೆಲಸ ಮಾಡೋದಕ್ಕೆ ಅಡ್ಡಿ ಮಾಡ್ತಾಯಿದ್ರು, ಏನೇನೆಲ್ಲ ಬಾಯಿಗೆ ಬಂದಂಗೆ ಹೇಳ್ತಾಯಿದ್ರು. ಆದರೆ ನೆಹಮ್ಯ ಹೇಳಿದ, ಐ ಆಮ್ ಕಮಿಟೆಡ್ ಟು ಬಿಲ್ಡ್ ಅ ವಾಲ್. ಐ ಆಮ್ ಕಮಿಟೆಡ್. ನಾನು ಕಟ್ಟಿಯೇ ನಿಮ್ಮ ಕಮಿಟ್ಮೆಂಟ್ ಏನು ರೀ ಚರ್ಚಿಗೆ? ವಾಟ್ ಈಸ್ ಯುವರ್ ಕಮಿಟ್ಮೆಂಟ್? ನಿಮ್ಮ ಕಮಿಟ್ಮೆಂಟ್ ಎಲ್ಲಿ ತನಕ ಗೊತ್ತಾ? ಎಲ್ಲ ಚೆನ್ನಾಗಿರೋ ತನಕ. ಒಂದು ಸ್ವಲ್ಪ ಏನಾದರೂ ಆಗಿಬಿಟ್ರೆ ಐ ಡೋಂಟ್ ಕೇರ್. ಐ ಡೋಂಟ್ ಕೇರ್ ಫಾರ್ ದ ಚರ್ಚ್. ಐ ಡೋಂಟ್ ಕೇರ್ ಫಾರ್ ಪೀಪಲ್. I don't care for God. I don't care for presence of God. I don't care for anything. Later on, you will suffer a lot. We will suffer a lot. ಪ್ರಿಯರೇ, ನೆಹಮ್ಯ ಸಂಸೋನ ಕೇರ್ಲೆಸ್ ಮಾಡಿದ, ದೇವರವನನ್ನು ಬಿಟ್ಟು ಹೋದರು. ನೆಹಮ್ಯ ದೇವರನ್ನು ಕೇರ್ ಮಾಡಿದ, ದೇವರವನ ಜೊತೆಗೆ ನಿಂತ್ಕೊಂಡು ಗೋಡೆ ಕಟ್ಟಿ ತೀರಿಸಿದ್ರು. ಮೋಶೆ ಅರಮನೆಯಲ್ಲೇ ಇದ್ದ. ಏನು ಒಳ್ಳೆ ಊಟ. ಮೋಶೆ ವಾಸ್ ವೆರಿ ಟ್ಯಾಲೆಂಟೆಡ್, ವೆರಿ ಪವರ್ಫುಲ್. ಹಿ ವೆನ್ ಮೆನಿ ವಾರ್ಸ್. ಅವನಿಗೆ ದೊಡ್ಡ ಮರ್ಯಾದೆ ಇತ್ತು. ಅವನು ಹೋಗ್ತಾ ಇದ್ರೆ ಎಲ್ಲರೂ ಅವನಿಗೆ ಅಡ್ಡ ಬೀಳ್ತಾ ಇದ್ರು, ದೊಡ್ಡ ಮರ್ಯಾದೆ. ಬಟ್ ಒನ್ ಡೇ ಹಿ ಕೇಮ್ ಟು ನೋ ದಟ್ ಹಿ ಈಸ್ ನಾಟ್ ಅನ್ ಈಜಿಪ್ಷಿಯನ್, ಬಟ್ ಹಿ ಈಸ್ ಅ ಹೀಬ್ರೂ. ಅವನು ಇಬ್ರಿಯನು ಅಂತ ಗೊತ್ತಾದಾಗ ಅವನೊಳಗೆ ಬೆಂಕಿ ಉರಿತಾ ಇತ್ತು. ಹಿ ಸೆಡ್, ಫರೋಹನ ಕುಮಾರ್ತೆಯ ಮಗನ ನಾನು ಅನಿಸಿಕೊಳ್ಳೋದಿಲ್ಲ. ನನಗೆ ಪ್ಯಾಲೇಸು ಬೇಡ, ನನಗೆ ಊಟ ಬೇಡ, ನನಗೆ ಈ ಒಂದು ಎಲ್ಲ ಸಂಭ್ರಮ ಬೇಡ, ಈ ಎಲ್ಲ ಮರ್ಯಾದೆ ನನಗೆ ಬೇಡ. ಐ ಆಮ್ ಗೋಯಿಂಗ್ ಟು ಬಿ ವಿತ್ ಹೀಬ್ರೂಸ್ ಅಂತ ತ್ಯಾಗ ಮಾಡಿ ಹೋಗಿದ್ದರಿಂದ, ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಮುಖಾಮುಖಿಯಾಗಿ ನೋಡಿದ. ಮೋಶೆ ದೇವರನ್ನು ನೋಡೋಕ್ಕೆ ಕಾರಣ ಏನು ಗೊತ್ತಾ? ಹಿಸ್ ಕಮಿಟ್ಮೆಂಟ್. He said, no matter what, I am for Hebrews. ಅಬ್ರಹಾಮನ ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟಿದೆ. ಅವ್ರು ಏನು ಹೇಳ್ತಾರೋ ಹಾಗೆ, ಅವ್ರೇನು ಹೇಳ್ತಾರೋ ಹಾಗೆ. ಇನ್ನೊಬ್ಬನ ತೋರಿಸ್ತೇನೆ ನೋಡ್ರಿ ನಿಮಗೆ, ಬೇಗ ಮುಗೀತದೆ. ನಾನು ಇನ್ನೂ ನೋಡ್ತಾ ಇದ್ದೇನೆ, ನನಗೊಬ್ಬನಿಗೆ ಕ್ಲಾಕ್ ಕಾಣ್ತಾ ಇದೆ, ನೀವೇನು ನೋಡೋದು ಅವಶ್ಯ ಇಲ್ಲ. ಓಕೆ, ಮತ್ತಾಯನ ಬರೆಸುವಾರ್ತೆ 19ನೇ ಅಧ್ಯಾಯ ಮತ್ತಾಯನ ಬರೆಸುವಾರ್ತೆ 19ನೇ ಅಧ್ಯಾಯ ಮತ್ತು 16ನೇ ವಚನ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ನನಗನ್ನಿಸ್ತೈತಿ ಇವ್ರ ಅಮ್ಮ ಒಳ್ಳೆ ಅಮ್ಮ ಇದ್ಲು ಕಾಣ, ಎಲ್ಲ 10 ಕಮಾಂಡ್ಮೆಂಟ್ಸ್ ಎಲ್ಲ ಕಲಿಸಿಬಿಟ್ಟವಳೆ. ನೋಡ್ರಿ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಆತನು, ಅವು ಯಾವುವು ಎಂದು ಕೇಳಲು, ಏಸು ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು. ಬಹುಶಃ VBSಗೆ ಹೋಗಿರ್ಬೇಕು. ಓಕೆ, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಅದಕ್ಕೆ ಆ ಯವನಸ್ಥನು, ಒಂದೇ ಮಾರ್ಗಕ್ಕೆ ಹೋಗಿ ನಾನು ಇವನ್ನೆಲ್ಲ ಕಲ್ತಿದ್ದೀನಿ, VBS ಅಲ್ಲೆಲ್ಲ ನಾನು ಬಾಯ್ಪಾಠ ಹೇಳ್ಬಿಟ್ಟಿದ್ದೀನಿ ಸ್ವಾಮಿ, ಏನಂತ ತಿಳ್ಕೊಂಡಿದ್ದೀರಿ ನಾವಂದರೆ ಅಂತ ಹೇಳಿದ. ಅದಕ್ಕೆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರ್ಬೋದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ವಾಟ್ ಅ ಕಮಿಟ್ಮೆಂಟ್, ವಾಟ್ ಅ ಕಮಿಟ್ಮೆಂಟ್ ಟು ಗಾಡ್. ಅರೆ, ಕಾಸಿಗೋಸ್ಕರ ದೇವರನ್ನು ಬಿಟ್ಟ ಮೂರ್ಖ ಅಂಥವ್ರು ನಮ್ಮಲ್ಲಿ ಎಷ್ಟು ಜನ ಇದ್ದೀವಿ.
ಇನ್ನೊಂದು ಯಾವುದೋ ವಿಷಯಕ್ಕೋಸ್ಕರ, ಯಾವುದೋ ಜಾಬ್ಗೋಸ್ಕರ, ಯಾರೋ ಹೇಳಿದ್ದಕ್ಕೋಸ್ಕರ, ಯಾರೋ ಮಾತಾಡಿದ್ದಕ್ಕೋಸ್ಕರ, ಕಾಸಿಗೋಸ್ಕರ ವಿ ಗಿವ್ ಅಪ್ ಆ್ಯಂಡ್ ವಿ ಸೇ ಐ ಡೋಂಟ್ ಕೇರ್. I don't care for the church. I don't care for God. Okay, church activities are ಮೊದಲು ನಮ್ದು ಮುಗಿಲಿ, ಆಮೇಲೆ ಚರ್ಚಿಂದು. God is watching, sir. Your son goes astray. Your daughter will be gone into the world. And you question why, but you go and refer how what was your commitment to God and to the church and to the family. ದೇವರೊಟ್ಟಿಗೆ ಆಟ ಆಡೋದು ಬೇಡ್ರಿ. ದೇವರೊಟ್ಟಿಗೆ ಆಟ ಆಡೋದು ಬೇಡ. ಕೊಟ್ಟರೆ ಪೂರ್ತಿಯಾಗಿ ಕೊಡೋಣ, ಇಲ್ಲ ಬಿಟ್ಟು ಹೋಗ್ಬಿಡೋಣ. ದೇವ್ರು ನಿಮ್ಮನ್ನು ಇಲ್ಲಿ ಇಟ್ಟಿದಾರ, ಗಟ್ಟಿಯಾಗಿ ಇರ್ರಿ. ಯಾರೋ ಏನೋ ಅಂದ್ರಂತ ಓಡಬೇಡ್ರಿ. AC ಹೈ ಇದೆ ಅಂತ ಓಡ್ ಹೋಗ್ಬೇಡ್ರಿ. ಡ್ರಮ್ ಜೋಸ್ ಬಾರಿಸ್ತಾರಂತ ಹೋಗ್ಬೇಡ್ರಿ. ಯು ಆರ್ ಕಮಿಟೆಡ್ ಟು ಗಾಡ್. ದೇವರೇ, ನೀನು ನನ್ನ ಈ ಚರ್ಚಲ್ಲಿ ಇಟ್ಟಿದೀಯಾ, ನಾನು ಇಲ್ಲಿ ಆಶೀರ್ವಾದ ಆಗಲೇಬೇಕು. ಹೋರಾಟಗಳು ಬರ್ತವೆ, ಟೀಕೆಗಳು ಬರ್ತವೆ. ಸನ್ಬಲ್ ಟೋಬಾಯ್ಗಳು ಇಲ್ಲೇ ಇರ್ತಾರೆ, ಸುತ್ತ ಕಡೆ ಇರ್ತಾರೆ. ಅವ್ರಿಗೆ ಬಾಯಿ ಬಂದದ್ದು ಹೇಳ್ತಾರೆ, ನಿನ್ನ ಬಗ್ಗೆ ಮಾತಾಡಬಾರದೆಲ್ಲ ಮಾತಾಡ್ತಾರೆ. ಬಟ್ ಯುವರ್ ಕಮಿಟ್ಮೆಂಟ್, ಓಕೆ. ನಿಮ್ಮ ಕುಟುಂಬದ ಬಗ್ಗೆ, ಗಂಡನ ಬಗ್ಗೆ ಯಾರಾದರೂ ನಿನ್ನ ಬಗ್ಗೆ ನಿನ್ನ ಹತ್ರ ಹೇಳಿದ್ರೆ ಗಂಡನ ಬಿಟ್ಟು ಹೋಗ್ಬಿಡ್ತೀಯ? ಜಾಬಲ್ಲಿ ನಿನಗೆ ಯಾರೋ ಏನೋ ತೊಂದರೆ ಕೊಟ್ಟರು ಜಾಬ್ ಬಿಟ್ಟು ಬಿಡ್ತೀಯ? ಚರ್ಚ್ ಮಾತ್ರ ಬಿಡ್ತೀವಿ ನಾವು. ಐ ಡೋಂಟ್ ಕೇರ್ ಫಾರ್ ದ ಚರ್ಚ್. ಗಾಡ್ ಈಸ್ ವಾಚಿಂಗ್. ಪ್ರಿಯ ಸಹೋದರ ಸಹೋದರಿ, ಕಡೆಯದಾಗಿ ಓಕೆ ಈ ವಚನ ಹೇಳಿ ಮುಗಿಸ್ತೇನೆ. ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೋಹಾನ್ ಬರೆಸುವಾರ್ತೆ 4:34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯೇಸ್ವಾಮಿ ಹೇಳ್ತಾರೆ, ಯು ಜಸ್ಟ್ ಸಿ ದ ಕಮಿಟ್ಮೆಂಟ್ ಆಫ್ ಜೀಸಸ್. ಯೇಸು ಸ್ವಾಮಿಯ ಬದ್ಧತೆ, ಯೇಸು ಸ್ವಾಮಿಯ ಕಮಿಟ್ಮೆಂಟ್. ಟೀಕೆ ಮಾಡ್ತಾರ? ಮಾಡಲಿ. ಪರಿಸಾಯರು ನಿನ್ನ ವಿರುದ್ಧ ಎದ್ದಿದ್ದಾರೆ, ಹೇಳಿ. ರೋಮಾ ಸರ್ಕಾರ ನಿನ್ನನ್ನು ಶಿಲುಬೆಗೆ ಹಾಕ್ತದೆ, ಹಾಕಲಿ. ಓಕೆ, ನಿನ್ನನ್ನು ತುಳಿತಾರೆ, ತುಳಿಲಿ. ನಿಮ್ಮ ಮೊಳೆಗಳಿಂದ ಹೊಡಿತಾರೆ, ಹೊಡಿಲಿ. ನಿನ್ನನ್ನು ಒಂದು ಪ್ರಾಣಿಗಿಂತ ನಿನ್ನನ್ನು ಕಡೆಯಾಗಿ ಮಾಡ್ತಾರೆ, ಉಗಿತಾರೆ, ಉಗಿಲಿ. ಕಮಿಟ್ಮೆಂಟ್ ಟು ದ ಲಾರ್ಡ್ ಟು ದ ಫಾದರ್. ನನ್ನ ದೇವರಿಗೆ, ನನ್ನ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ಐ ಆಮ್ ಕಮಿಟೆಡ್. ಈ ಕೆಲಸ ಮಾಡಿಯೇ ತೀರ್ತೀನಿ. ಅದೆಲ್ಲದರ ಮಧ್ಯೆ ದಾಟಿ ಹೋಗಿ ಶಿಲುಬೆ ಮೇಲೆ ಅವ್ರು ಹೇಳಿದರು, ಕಂಪ್ಲೀಟೆಡ್. I tell you, that is the most victorious voice ever heard on the surface of the earth. You will never hear that kind of voice. It is the voice of the Lord Jesus said victoriously, it is finished. Hallelujah. ಪ್ರಿಯರೇ, ಇವತ್ತು ಯಾಕೆ ಈ ವಾಕ್ಯ ಅಂತ ಹೇಳಿದ್ರೆ, ಪಾಸ್ಟ್ರಿಗೆ ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ದೇವರು ಈ ವಾಕ್ಯ ಕೊಟ್ಟರು. ಅದಕ್ಕೆ ನಾನು ನಿಮಗೆ ಹೇಳಿದ್ದೀನಿ, ಈ ವಾಕ್ಯ ಕೇವಲ ನಿಮಗೆ ಮಾತ್ರ ಅಲ್ಲ, ನನಗೂ ಸಹ. I have to be careful with my commitment. ನನ್ನ ಹೆಂಡತಿ ವಿಷಯದಲ್ಲಿ ನನಗೆ ಜವಾಬ್ದಾರಿ ಇದೆ. ಯೇಸು ಸ್ವಾಮಿ ಜವಾಬ್ದಾರಿ ತೋರಿಸಿ ಶಿಲುಬೆ ಮೇಲೆ ಎದುರಿಗೋ ನಿನ್ನ ತಾಯಿ, ಈಗೋ ನಿನ್ನ ಮಗನು. ಪ್ರಿಯರೇ, ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಗೆ ಜವಾಬ್ದಾರಿ ಇದೆ. ದೇವರ ವಿಷಯದಲ್ಲಿ ಅವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ ಪ್ರೀತಿಸಬೇಕು. ಓಕೆ, ಅದೇ ಸಮಯದಲ್ಲಿ ಚರ್ಚ್ನ ತಾತ್ಸಾರ ಮಾಡಬೇಡ್ರಿ. ಚರ್ಚ್ ಯಾವಾಗ? ಲಾಸ್ಟ್ 8:15 ನಾವು ಬರಬೇಕು. 10 ಗಂಟೆಗೆ ಬರ್ತೀವಿ. ನೀವ್ಯಾರು ಕೇಳೋರು? ವಾಟ್ ಆ ಕಮಿಟ್ಮೆಂಟ್. ಚರ್ಚಲ್ಲಿ ಆ್ಯಕ್ಟಿವಿಟೀಸ್ ಇದೆ, ನಾವು ಬರೋಕ್ಕಾಗಲ್ಲ. ಯಾಕೆ? ನಮ್ಮನೆಗೆ ಗೆಸ್ಟ್ ಬಂದಾರೆ. ಅದೇ ಒಂದು ಮದುವೆ ಇದ್ದರೆ ಆ ಗೆಸ್ಟ್ಗಳನ್ನೇ ಎತ್ಕೊಂಡು ಹೋಗಿರ್ತೀವಿ ಮದುವೆಗೆ ಬಿರಿಯಾನಿ ತಿನ್ನೋಕ್ಕೆ. ಪ್ರಿಯ ಸಹೋದರಿ, ವಾಟ್ ಆ ಕಮಿಟ್ಮೆಂಟ್. ಈವನ್ ದ ಲಾರ್ಡ್ ಈಸ್ ಅಶೇಮ್ಡ್ ಆಫ್ ಅವರ್ ಕಮಿಟ್ಮೆಂಟ್. ನಮ್ಮ ಕಮಿಟ್ಮೆಂಟ್ ದೇವರು ನೋಡಿ ಅವರಿಗೆ ಮುಖ ತಗ್ಗಿಸೋಂಗಾಗುತ್ತೆ. ವಿ ಹ್ಯಾವ್ ಟು ಬಿ ಕಮಿಟೆಡ್. ಬಿ ಲೈಕ್ ಶದ್ರಕ್, ಮೇಷಕ್, ಅಬದ್ನಿಗೋ. ಬಿ ಲೈಕ್ ಮೋಸಸ್. ಬಿ ಲೈಕ್ ಜೀಸಸ್. ಬಿ ಲೈಕ್ ನೆಹಮಾಯ. ಬಿ ಲೈಕ್ ಎಸ್ತೇರ್. ಎಸ್ತೇರ್ ಹೇಳ್ತಾಳೆ, ಸತ್ರೆ ಸಾಯ್ತೀನಿ, ನನಗೆ ಪ್ಯಾಲೇಸು ಬೇಡ, ಮರ್ಯಾದೆನೂ ಬೇಡ, ಈ ಬಟ್ಟೆನೂ ಬೇಡ, ಏನೂ ಇಲ್ಲ, ಯಹೂದ್ಯರು ಉಳಿಲೇಬೇಕು. ದ್ಯಾಟ್ ಈಸ್ ಮೈ ಕಮಿಟ್ಮೆಂಟ್. ಉಪವಾಸ ಮಾಡ್ತೇನೆ, ಹೋಗಿ ಅರಸನ ಮುಂದೆ ನಿಂತ್ಕೊಳ್ತೇನೆ, ಅವನು ಸಾಯಿಸಿದರೆ ಸಾಯಿಸಲಿ. ದ್ಯಾಟ್ ಈಸ್ ಕಮಿಟ್ಮೆಂಟ್.
ನಿಮಗೆ ಆಶೀರ್ವಾದ ಮಾಡಿದ ಚರ್ಚಿಗೆ ಏನು ಮಾಡಿದ್ದೀರಿ? ಏನೇನು ಮಾಡಿದ್ದೀರಿ? ಒಳ್ಳೇದು ಮಾಡ್ತಾ ಇದ್ದೀರಾ, ಕಟ್ತಾ ಇದ್ದೀರಾ, ಕೆಡುತ್ತಾ ಇದ್ದೀರಾ?